ಹಾಯ್ ಹಲೋ ನಮಸ್ಕಾರ. ಕೊಚ್ಚಾರ್ ಶ್ರೀ ಕ್ಷೇತ್ರ ಕೊಚ್ಚಾರ್ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ ಒಳಗಡೆ ಹೋಗೋಣ. ಶೃಂಗೇರಿಯಿಂದ 10-15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇವರೆಲ್ಲ ಇದಕ್ಕೆ ಹೋಗಿ ಬಂದರು ಸಿರಿಮನೆ ಪಾಲ್ಸಿಗೆ. ನಾವು ಹಂಗೆ ಸೀದಾ ಇಲ್ಲಿಗೆ ಬಂದ್ವಿ. ಅವ್ರು ಜೈ ಹೊರಟಿದ್ರು. ಓಡ್ತದೆ, ಕೊಡ್ಸೋತಿಲ್ಲ ಬರೀ. ಈಚೆ ಬನ್ನಿ, ಅವರಿಗೆಲ್ಲ ಅಡ್ಡ ಮಾಡ್ತೀರಾ. ಅಲ್ಲಿದೆ ಕಬರ್. ಹೋಮ ಹವನಗಳು ನಡೀತದೆ. ಬಾವಿ ಎಲ್ಲ ಕಡೆ ಇರುತ್ತೆ. ಬಾವಿಗೆ ಕಟ್ಟು ಹಾಕಿರ್ತಾರೆ, ಮತ್ತು ರಾಟೆ ಹಾಕಿರ್ತಾರೆ, ನೀರು ಸೇದಕ್ಕೆ ಹಗ್ಗ ಕಟ್ಟಿರ್ತಾರೆ. ಆದರೆ ಕಿಗ್ಗ ದೇವಸ್ಥಾನದಲ್ಲಿರೋ ಈ ಬಾವಿ ವಿಶೇಷ ಏನು ಅಂದರೆ, ಆ ರಾಟೆ ಹಾಕಿರೋ ಫ್ರೇಮಿಗೆ ಕೂಡ ಏನಿದೆ, ಕಲಾತ್ಮಕವಾಗಿ ಕಮಾನ್ ಥರ ಮಾಡಿದ್ದಾರೆ. ಅದು ಆ ಬಾವಿನ ಸುಮ್ಮನೆ ನೋಡ್ಕೊಂಡು ಹೋಗೋರು ಕೂಡ ಇನ್ನೊಂದ್ಸರಿ ಏನಪ್ಪ ಇದು ಅಂತ ನೋಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ ಇದರಲ್ಲಿ. ಎರಡೂ ಇಟ್ಟಿದ್ದಾರೆ. ಪಂಪ್ ಸೆಟ್ ಮಾಡಿದ್ದಾರೆ. ನಾವು ದೇವ್ರ ಪೂಜೆಗೆ ಮಡಿ ನೀರು ಅಂತ ತಗೊಳ್ತೀವಲ್ವ, ಹಾಗೆ ಇದು ರಾಟೆ ಕಟ್ಟಿದ್ದಾರೆ. ದೇವಸ್ಥಾನ ಪಕ್ಕದಲ್ಲೇ ನದಿ ಹರಿತಾ ಇದೆ. ಯಾವ ನದಿ ಅಂತ ಕೇಳೋಣ ಇರಿ. ಅರಳಿ ಮರ ಇದು ಎಷ್ಟು ವರ್ಷದ್ದಿದೆನೋ, ಎಷ್ಟು ಎತ್ತರ ಇದೆ ನೋಡಿ. ನಂದಿನಿ ನದಿ.
ಬರೋದ್ರಿಂದ ಕೂತ್ಕೊಳ್ಳಿ, ನಾನು ಹೋಗಿ ಬರ್ತೀನಿ ನಾನು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನೋಡ್ದಲ್ಲ ಬರೋದಲ್ಲ. ಆಮೇಲೆ ಎಷ್ಟು ವರ್ಷ ಫ್ರೆಂಡಿಗೂ ಸಿಕ್ಕಿದ್ದಾವ, ಖುಷಿ ಆಯ್ತು. ಯಾಕೋ ಹರಿತಾನೆ ಇಲ್ಲಲ್ಲ? ಸೆಕೆಗಾಲ ಅಲ್ಲ, ಮಳೆಗಾಲದಲ್ಲಿ ಹರಿಯೋದು, ನೀರು ತುಂಬಬೇಕಲ್ಲ. ಇಲ್ಲ ಸರ್, ನಿಧಾನವಾಗಿ ಹರಿಯುತ್ತೆ. ಈಗ ನೀರು ನಾವು ಇದಕ್ಕೆ ಹೋಗಿದ್ವಲ್ಲ ಮೊನ್ನೆ, ಅಲ್ಲ ನಿಧಾನಕ್ಕೆ ಈಗಲೂ ಹರಿತಾ ಇದೆ. ಕಸ ನೋಡಿ ನಿಧಾನಕ್ಕೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇದೆ. ನಂದಿನಿ ನದಿ ಅಂತ. ನದಿ ಇಲ್ಲ ಇಲ್ಲಿ, ನಂದಿನಿ ನಂದಿನಿ ಮಾತ್ರ. ನಾವು ನೀಲಾವರ ಕ್ಷೇತ್ರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಏನು ಸೀತಾ ನದಿ ಏನು ಚೆನ್ನಾಗಿ ಅನಿಸ್ತಾ, ಬಿಟ್ಟು ಬರೋಕ್ಕೆ ಮನಸ್ಸು ಬರ್ತಿಲ್ಲ. ಅಲ್ಲೇ ಟೆಂಟ್ ಹಾಕೊಂಡಿರೋದು ನಿಜ. ಅಲ್ಲ ಎಲ್ಲರಿಗೆಲ್ಲ ಬೈಸ್ಕೊಂಡಾತ್ ನಾವು. ನಾನು ಎಲ್ಲೋದ್ರೂ ಬೈಸ್ಕೊಳ್ತೀನಿ ಬಿಡಿ, ವಿಡಿಯೋ ಮಾಡ್ತಾ ನಿಲ್ಲೋದ. ನನಗೋಸ್ಕರ ಎಲ್ಲರೂ ಕಾಯೋದು. ತಣ್ಣನ ಗಾಳಿಗೆ ಅದೇ ಎಷ್ಟು ಖುಷಿ ಅನ್ಸುತ್ತೆ. ಅಲ್ಲಿವರೆಗೆ ಇದಿತ್ತು ಅದನ್ನೆಲ್ಲ ಕಡದು ಹಿಂಗೆ